ಹತ್ತೈತಿ ನನಗೆ ತಂಡಿ ಕೊಡಬಾರ ನೀನು ಉಂಡಿ, ಹತ್ತೈತಿ ನನಗೆ ತಂಡಿ ಕೊಡಬಾರ ನೀನು ಉಂಡಿ. ಹ್ಞೂ ನಾನು ಹಿಂತಿದಾಳ ಕಚ್ಚಗತ್ತನೆ ಮಾಡ್ತಾಳ್ರಿ. ಹೊತ್ತು ಮುಗಿದ್ರೆ ನಂದು ಅದು ಹೊಡಿತ್ರಿ, ನಾನು ಇದು ಹೊಡಿತ್ರಿ. ನನಗೆ ಆ ಎಣ್ಣೆ ತೊಗೊಂಬರಿ, ನನಗೆ ಈ ಎಣ್ಣೆ ತೊಗೊಂಬರಿ. ಇವತ್ತು ಆ ಎಣ್ಣೆ ಈ ಎಣ್ಣೆ ಹೇಳಿಳು ಆಕಿನ ಬೆಣ್ಣಿನ ತೆಗಿತೀನಿ. ನೋಡುವ ಬಾವ ಇನ್ನ ತಕ ಬಂದಿ ನೋಡು. ಬರಲಿ ಅವನಿಗೆ ಮನೆಗೆ ಮಂದಿಗೆ ತೋರ್ಸಾಕ ನನ್ನ ಮುಖ ನೋಡಿ ಹ್ಯಾಂಗೆ ಆಗೈತಿ ನೋಡು. ಕೈ ಕಾಲು ಹ್ಯಾಂಗೆ ಹೊಡೆದವ್ ಯವ್ವ. ನನ್ನ ತುಟಿ ನೋಡಿ ಯವ್ವ. ನನಗೆ ಮಂದಿಗೆ ತೋರ್ಸಕ್ಕೆ ನನ್ನ ಮುಖ ನನಗೆ ಏನೂ ಓದೇ ಇಲ್ಲ. ಏನೋ ತೊಗೊಂಡು ಬರ್ತಾನ ವಾಸ್ಲೆಣ್ಣೆ ದಿನ ಹಚ್ತಾನ, ದಿನ ಸೋರ್ತೈತಿ. ದಿನ ಹಚ್ತಾನ, ದಿನ ಸೋರ್ತೈತಿ. ಆ ಬಾವಾಗ ಬರಲಿ. ನಾ ಇರೋಂಗಿಲ್ಲ, ಒಟ್ಟೆ ಇರೋಂಗಿಲ್ಲ ಈ ಮನೆ ಬಿಟ್ಟು ಹೋಗೇ ಬಿಡ್ತೀನಿ ಇವತ್ತು. ಬರಲಿ ಆ ಬಾವಾಗ. ಈ ಥಂಡಿ ದಿನ ಹ್ಯಾಂಗೆ ಒಬ್ಬನೇ ಇರ್ತಾ ನಾನು ನೋಡ್ತೀನಿ. ಬೀಳಿ ಅವನಿಗೆ ಒಬ್ಬನಿಗೆ. ಎಲ್ಲಿ ಹೊಂಟೆ? ಹೇ ತವ್ರ ಮನೆಗೆ. ಹಾಂ, ತವ್ರ ಮನೆಗೆ. ಎದಕ್ಕೆ ತವ್ರ ಮನೆಗೆ? ಏನೈತಿ ತವ್ರ ಮನ್ಯಾಗ? ಥಂಡಿ ದಿನ ಆಯ್ತು, ಸೋಮ ಬೀಳಿಲಿ. ಸರ್ಕಾರದವ್ರು ಏನು ಗ್ಯಾರಂಟಿ ಕೊಟ್ಟಾರ ಗೊತ್ತನ? ಅನ್ನ ಭಾಗ್ಯ, ಕೀರು ಭಾಗ್ಯ, ತತ್ತಿ ಭಾಗ್ಯ, ಹಾಲಿನ ಭಾಗ್ಯ. ಈಗೊಂದು ಹೊಸಾದು ಬಂದೈತಿ, ಅದನ್ನು ತಿಳ್ಕೊಂಡು ಬಾಳೆ ಮಾಡ. ಹೊಡೆದ್ರೆ ಗಾಡಿಗೆ ಸ್ಟಿಕ್ಕರ. ಏನು ಮುಗಿ ಆತಿ ನಡಿ ಒಳಗೆ. ನೀ ಕೇಳಿದ್ದಕ್ಕೆ ಒಂದು ಥರ ಎಣ್ಣೆ ತಂದು ಕೊಟ್ಟಿಲ್ಲ, ಎಷ್ಟು ಥರ ಎಣ್ಣೆ ತಂದು ಕೊಟ್ಟನ. ತಂದದ್ದು ತೊಗೋತಿ, ಹಚ್ಕೋತಿ, ಸೋರ್ಕೋತ ಮಕ್ಕೋತಿ. ತಂದದ್ದು ತೊಗೋತಿ, ಸೋರ್ಕೋತ ಮಕ್ಕೋತಿ. ನೀನು ನಾವು ಮಾತು ಹೊಂಟಾಳತ್ತಿ. ತವ್ರ ಮನೆಗೆ ಈಗೇನು ಏನು ಹಡಿಲಕ್ಕೆ ಹೊಂಟಿ, ಹಿಂಗ್ಲಕ್ಕೆ ಹೊಂಟಿ, ಏನು ಜಾತ್ರೆ ಐತಿ, ಕೇತ್ರೆ ಐತಿ, ಎದಕ್ಕೆ ಹೊಂಟಿ ತವ್ರ ಮನೆಗೆ? ಥಂಡಿ ದಿನ ಐತಿ, ಥಂಡಿ ದಿನ ಮುಗಿತಾನ ಯಾವುದೇ ಗಂಡನ ಹೆಂಡತಿ ತವ್ರ ಮನೆಗೆ ಹೋಗಬಾರ್ದು ಅಂತೇಳಿ ಸರ್ಕಾರ ಗೌರ್ಮೆಂಟ್ ಆದೇಶ ಆಗೈತಿ. ಮತ್ತೆ 2,000 ಬರ್ತಾವೆ, ಸುಮ್ಮ ಮುಚ್ಕೊಂಡು ನಡಿ. 10,000 ರೂಪಾಯಿ ಕೊಟ್ರೆ ನಾನು ನಿನ್ನ ಮನ್ಯಾಗ ಇರಂಗಿಲ್ಲ. ನೀ ಚೆನ್ನಾಗಿ ನನಗೆ ವಾಸನೆ ತಂದು ಕೊಟ್ಟಿದ್ರೆ ನಾ ಇರ್ತಿದ್ದೆ. ನೀ ಚೆನ್ನಾಗಿ ತೊಗೊಂಡು ಬಂದಿಲ್ಲ. ಏ ಹುಚ್ಚಿ, 10 ರೂಪಾಯಿ 20 ರೂಪಾಯಿ ಗ್ಯಾಸಲಿನ ತಂದು ಕೊಟ್ರೆ ನಿನಗೆ ಹಚ್ಕೊಳಕ್ಕೆ ಬರ್ಲಿಕ್ಕೆ ನೀನು ಮೈ ಹಿಟ್ಟು ಮೈ ಐತಿ ನಿಂದ. ಅದಕ್ಕೆ ಹೊಡಿತಾವೆ, ನನಗೆ ಗೊತ್ತಿಲ್ಲ. ಅದು 10,000 ಬರ್ದು 10,000 ಅಲ್ಲೇ 10,000 ಬಿಡ್ತಾವ್ರ ಮನೆಗೆ ಹೋಕ್ಕಿ. ಇಲ್ಲಿ ಹುಡುಗ ಹೋದ್ರೆ ಬೇರೆ ನಾಕೈತಿ. ನನ್ನ ಮಾತು ಮೀರಿ ನಾನು ಮೀರಿ ಹೋಗಿಲ್ಲ. ನಾಟು ಬೀಳ್ತಿಲ್ಲ, ದಾಟು ಹೋಗು ನಿನ್ನ ಅವನು. ಯಪ್ಪೋ ತಂಡ್ಯಾಗ ಹೆಂಗೆ ಮಾಡ್ಲಿ ನೀವು? ಹಾಗಂದ್ರೆ ನಾ ಹೆಂಗೆ ಮಾಡಲಿ? ಏ ಮಾರಾಯ, ಅಡ್ಡ ಬೀಳ್ತೀನೋ ಹಂಗೆ ಬೀಳ್ತಾನಂತ ಕುಣೆ ಆಗ್ತಿರ್ತಲ್ಲ. ಇಟ್ಟೊಂದು ಅತಿ ಓರ್ ಮಾಡಕ್ಕೆ ಹೋಗಬೇಡ. ಇಲ್ಲಿ ನೋಡಿಲಿ ಎಲ್ಲ ಸಿಳ್ದವನಂತ. ಇಲ್ಲಿ ನೋಡಿಲಿ ಮಂದಿಗೆ ತೋರ್ಸಕ್ಕೆ ಆಗಕತ್ತಿಲ್ಲ. ನನ್ನ ಮುಖ ಹಂಗಾಗೈತಿ. ನಾ ಇರಂಗಿಲ್ಲ, ಸಟ್ ಇರಂಗಿಲ್ಲ ಅಂದ್ರೆ ಇರಂಗಿಲ್ಲ. ಯಪ್ಪೋ ಏನು ಹೆಣ್ಣು ಮಕ್ಕಳದು ಯಪ್ಪ, ಒಂದು ತಿಳಿವಲ್ಲ ನನಗೆ. ಏ ಥಂಡಿ ದಿನ ಐತಿ, ತುಟಿನೂ ಹೊಡಿತಾವು, ಕೈನೂ ಹೊಡಿತಾವು. ಹಿಟ್ಟು ಮೈ ಇದ್ದವ್ರಿಗೆ ಎಟ್ಟ ಹೊಡಿತಾವ. ಮತ್ತು ತುಟಿ ಹೊಡೆದ್ರೆ ಮಂದಿಗೆ ಯಾಕೆ ಮೂತಿ ತೋರ್ಸ್ಲಕ್ಕೆ ಹೋಕ್ಕಿ? ಮಂದಿನ ಮದುವೆ ಮಾಡ್ಕೊಂಡೆ, ನಾನು ಮದುವೆ ಮಾಡ್ಕೊಂಡೆ. ಹುಚ್ಚೇಳಿ ಹುಚ್ಚಿ ನಿನ್ನ ನಮ್ಮನ ನಿನ್ನ ಮಾತು. ನಡಿ ಒಳಗೆ, ಹೇಳ್ತಾನೆ ಕೇಳ. ನಡಿ ಬಾ. ಸರಿ, ನಾವು ಬರಂಗಿಲ್ಲ. ಕೇಳ, ಇರಂಗಿಲ್ಲ. ಹೇಳುದು ಕೇಳ. ಬರೋದಿಲ್ಲ ನೀ? ಥಂಡಿ ದಿನದಾಗ ಹೋಗಬಾರ್ದು ಅಂತ ಹೇಳಿ ಗೋರ್ಮೆಂಟ್ ಆದೇಶ ಮಾಡೈತಿ. ಹಾದೆ ಅಂದ್ರೆ ನೋಡ ರಗ್ ಅಡ್ಡಕ್ಕಾವ. ಹೋಗಿಲ್ಲ? ಹಾಂ ಹೋಗಕಿನಿ. ನಾ ಸೋಮ ಹೋಗ್ತೀನಿ ಬಿಡು, ನಾ ಹೋಗ್ತೀನಿ. ಏನು ಮಾಡ್ಬೇಕಪ್ಪ ಹೆಣ್ಮಕ್ಳಿಗೆ? ಇಟ್ಟೆಲ್ಲ ಹೆಸಲೇನಿ ತಂದು ಕೊಟ್ಟನು. ಥಂಡಿ ದಿನದಾಗ ನಾವು ಒಬ್ಬನ ಬೀಳ್ಬೇಕು. ಸುಮ್ಮನೆ ನಾನು 10 ನಾಟಕ ಮಾಡೀನಿ ಕರೆ, ಆದರೂ ನಾನು ಬಿಟ್ಟು ಹೋದಲ್ಲ ಹೆಣ್ಮಕ್ಳಿಗೆ. ನಾವು ಎಲ್ರಿ ಸುಮ್ಮ ಅನ್ನೋದು ಆಕತಿ, ಹವಾ ಹಾಕೋದಟ್ಟ. ನೀವು ಆದನ್ನು ಮತ್ತೊಂದು ತರ್ತಾನೆ ಅಂತೇಳಿ ನಮಗೆ ಯಾರು ಬರ್ಬೇಕು ರೀ? ಹಳಿ ನಾಯಿ ಮಾತಾಡ್ಸಂಗಿಲ್ಲ ನಮ್ಮನ. ಇತ್ತೊಂದು ಅವಾಗ ಕಾಲ, ಅಂದೊಂದಿತ್ತು ಕಾಲ ಈ ಸೌಂದರ್ಯರ ಮೇಲ. ನಾನು ಭಾಳ ಹಿಂಗಾಗೈತಿ ಈಗ. ಹೋಗಿ ಮಗಳ, ನಿನ್ನ ನಾಟಕ ಮಾಡಿ ನಿಮ್ಮ ಊರಿಗೆ ಹೋಗಿ ಮುಟ್ಟೋದ್ರಾಗ ವೇಷಭೂಷಣೆ ಬೇರೆ ಮಾಡ್ಕೊಂಡು ಬಂದು ನಿನ್ನ ನನ್ನ ಮನೆಗೆ ಹೊಳೆ ಕರ್ಕೊಂಡು ಬರಲಿಲ್ಲ. ನನ್ನ ಹೆಸರು ಬಬ್ಲೇಶ್ವರ ಬೀರುನ ಅಲ್ಲ. ಹೋಗ ನಿನ್ನ ಮನೆ ಆಟ ಹಚ್ಚಿನ. ಹೋಗ ನೋಡ, ಹಿಂಗೆ ಹೋಗಿ ಹಿಂಗೆ ಬರೋದ್ರಾಗ ನಿನ್ನ ದಾರಿ ತರಿಬಿ, ನಿನ್ನ ವೇಷಭೂಷಣ ಚೇಂಜ್ ಮಾಡ್ತಾನೆ. ನಿನ್ನವನು ಹೋಗ ಹೋಗಿದ್ದಾನೆ. ಮತ್ತೆ ಹೊಳ್ಳಿ ನೋಡ್ತು. ಹೋಗ. ನಿನ್ನ ಮುಸಡಿಗೆ ನಾನೇ ಸಿಕ್ಕಿದೊಂದು ದೊಡ್ಡ ಪುಣ್ಯ ನಿನಗೆ. ನಿನಗೆ ಯಾರು ಮಾಡ್ಕೋತಾರೋ? ಹೋಗ. ನಿನ್ನ ನೋಡಿನ ನೀನು ಹೊಳ್ಳಿ ಬರಂಗಿಲ್ಲ. ನಡಿ ನಡಿ, ಬಾಯಿ ಮುಖನೇ ನೋಡಂಗಿಲ್ಲ. ನಮ್ಮ ದೋಸ್ತ ಹೆಂಗೂ ಗಾರ್ಡನ್ದಾಗ ಕೂತಿರ್ತಾನೆ. ಅವಾಗ ಭೇಟಿಯಾಗಿ ಏನಾರ ತಕ್ಲೀಫ್ ಮಾಡಿ ಅವ್ಗೆ ಏನಾರ ಒಟ್ಟು ಮಲಾಮುಡಿ ಮಾಡಿಕಿಸಿಂದ ಒಂದು ಸಾಧನ ವೇಷ ಹಾಕೊಂಡು ಕುಂಡ್ರತ್ ಹೇಳಿ ಪ್ಲ್ಯಾನ್ ಮಾಡ್ತಾನೆ. ನಾನು ಹೆಂಗೆ ಹೋಗ್ಕಾಳ ನೋಡು. ಈಗಿನ ಜಗತ್ತಿನಾಗಂತೂ ಹೆಣ್ಮಕ್ಳು
ಮನುಷ್ಯರನ್ನ ಗಂಡುಗಳನ್ನ ಒಟ್ಟು ನಂಬುದಿಲ್ಲ. ಸಾಧು ಮುತ್ಯಾರು ಅಪ್ಪಾರ ಅಂತ ನಂಬ್ತಾರೆ. ನಮ್ಮ ದೋಸ್ತಿಗೆ ಹೇಳಿ ಏನೋ ಮಾಡಿ ಎಪ್ಪ ಎಣ್ಣ ಅಂದ ಅವಾಗ ಡ್ರೆಸ್ ಹಾಕಿಸಿ ಕುಂಡ್ರಿಸ್ತಾನೆ. ಬೆಕ್ಕದಟ್ಟು ಖರ್ಚಾಗಲಿ ನಾನು ಹೆಂಡ್ತಿ ಒಟ್ಟು ತವ್ರ ಮನೆಗೆ ಹೋಗ್ಬಾರ್ದು. ಯಾಕಂದ್ರೆ ಥಂಡಿ ದಿನ ಐತ್ರಿ. ನೀವು ವಿಚಾರ ಮಾಡಿರಿ, ವಿಡಿಯೋ ನೋಡಾಕತ್ತಿಲ್ಲ ನೀವು ವಿಚಾರ ಮಾಡಿರಿ. ಥಂಡಿ ದಿನ ಐತಿ, ಬಿಟ್ಟು ಹೋದ್ರೆ ಪರಿಸ್ಥಿತಿ ಹೆಂಗೆ ಆಕತಿ ವಿಚಾರ ಮಾಡಿರಿ. ಮೈಂಡೆಟ್ ಕೂತಿಯಲ್ವ? ಏನು ಬಿಡಪ್ಪ ರೀಲ್ಸ್ ನೋಡಾತೀನಿ. ರೀಲ್ಸಾ ಯೂಟ್ಯೂಬಾ ನೋಡು. ಆ ಯೂಟ್ಯೂಬ್ನಾಗ ಒಂದಿಟ್ಟು ರೀಲ್ಸ್ನಾಗ ಒಂದಿಟ್ಟು ಚೇಂಜ್ ಇರ್ತಾವ ಗೊತ್ತನ. ಅದನ್ನ ಒಂದು ನಂದು ಮನೆ ಪರಿಸ್ಥಿತಿ ಗಂಭೀರ ಆಗೈತಿ. ಸಂಸಾರ ಪ್ರಾಬ್ಲಮ್. ಅದಕ್ಕೆ ಒಂದು ನೀ ನನಗೆ ಹೆಲ್ಪ್ ಮಾಡ್ಬೇಕು. ದೋಸ್ತ್ ಹೇಳು, ನಿನ್ನ ಬಿಟ್ರೆ ನನಗೆ ಯಾರ್ದಾರು, ನಾನು ಬಿಟ್ರೆ ನಿನಗೆ ಯಾರ್ದಾರು ಹೇಳ. ಅದಕ್ಕೆ ದೋಸ್ತ್ ಅಂದ್ರೆ ಎರಡನೇ ಹೆಂತಿದ್ದಂಗೆ. ಇಲ್ಲ ಸಂಜೆಗೆ ನಮ್ಮನ್ನು ಕರ್ಕೊಂಡು ಏನಿಲ್ಲ, ನನ್ನ ಹೆಂಡತಿಗೆ ಹುಚ್ಚಿಡ್ದತಿ. ಹಂಗಲ್ಲೋ ಹುಚ್ಚಂದ್ರೆ ನಾ ಸೌಂದರ್ಯವತಿ ಆಗಿರ್ಬೇಕತ್ತ. ಗಂಡನ ಮನೆಗೆ ಬಂದಾಳ, 4 ಮಕ್ಕಳು ನಾಡ್ದಾಳ, ಮತ್ತು ಹುಚ್ಚಿಡ್ದತಿ. ಅದಕ್ಕೆ ಆಕೆ ಥಂಡಿ ದಿನ ಭಾಳಲ್ಲ. ಈಗ ತುಟಿ ಹೊಡೆದವು ಕೈ ಕಾಲು ಎಲ್ಲ ಹೊಡೆದವು. ಏನು ಮಾಡತ್ತೇಳಂದ್ರೆ ದಿನ ನಾವು ತೆಗೆದು ಹೊಂಟ್ನಿ ಅಂದ್ರೆ ದಿನ ಎಸ್ಲೆಣ್ಣೆ ತೊಗೊಂಬ, ಆ ಕ್ರೀಮ್ ತೊಗೊಂಬ, ಈ ಕ್ರೀಮ್ ತೊಗೊಂಬ, ಆ ಕ್ರೀಮ್ ತೊಗೊಂಬ, ಹಿಂಗೆ ಹೇಳಿ ಸಾಕಾಗಿ ಒಂದು 10-20 ರೂಪಾಯಿ ಹಾಕಿರ್ಬೇಕು. ನಾ ಹಾಳು ಮಾಡಿನ ಯಾ ಕ್ರೀಮಿಗೆ ಒಟ್ಟು ಆರಾಮಾಗಲ್ದು ದೋಸ್ತ. ಆರಾಮಾಗ್ಲಕ್ಕದೇನು ಜಡ್ಡೇನು ಅದು ಥಂಡಿದಿಂದಾಗ ಆಗಿರ್ತೈತಿ. ಈಗ ಸೌಂದರ್ಯ ಸಲುವಾಗಿ ಹೊರಗೆ ಹೋಗ್ತಿರ್ತಾವಲ್ಲ, ಅದ್ರ ಸಲುವಾಗಿ ನಾನು ಅವ್ರು ನೋಡ್ತಾರ ಇವ್ರು ನೋಡ್ತಾರ ಅಂತಂದ ಬಿಲ್ಡಪ್ ಕೊಡ್ಕೊತಿರ್ತಾವ. ನನ್ನ ಹೆಂಡತಿಗೆ ಅದ ಒಂದ ಹುಚ್ಚು ನೋಡಿ, ಏನೂ ಇಲ್ಲ. ಹೊರಗೆ ಹೋದ್ರೆ ನನಗೂ ಅಸಹ್ಯ ಆಗ್ಲತ್ತೈತಿ, ನನಗೆ ಹಂಗಾಗ್ಲತ್ತೈತಿ. ಇವತ್ತು ನಾ ತವ್ರ ಮನೆಗೆ ಹೋಗಾಕಂತೇಳಿ ಕೆಂಪು ಕೈ ಚೀಲ್ನಾಗ ಅರ್ಬಿ ತುಂಬ್ಕೊಂಡು ತವ್ರ ಮನೆಗೆ ಹೊಂಟ್ಬಿಟ್ಟಾಳ. ತವ್ರ ಮನೆಗೆ ಹೊಂಟಾಳ ತಡಿಬೇಕಾಕೋ ನೀ ಜಗ್ಗಿ ತಡದ್ರೆ ಬರುದಿಲ್ಲೋ, ಏನು ಮಾಡ್ತಿ ಮಾಡತ್ತೇಳಿ ತಂಡೈತಿ ಗೊತ್ತೈತಿ. ಅದಕ್ಕೆ ಏನಾಗೈತಿ ಗೊತ್ತನ, ನಾ ಏನು ಚಾಲೆಂಜ್ ಮಾಡಿ ನನ್ನ ಮನಸ್ಸಿನಾಗ, ನಿನ್ನ ತವ್ರ ಮನೆಗೆ ಹೋಗಾಕ ಬಿಟ್ರೆ ನಮ್ಮ ಅಪ್ಪನ ಮಗನ ಅಲ್ಲತ್ತಿರ ಚಾಲೆಂಜ್ ಮಾಡಿ ಹಿಂಗೆ ಮಾಡ್ಯಾನ. ಓಕೆ ಅಂತಂದು ಓಕೆ ಅನ್ನ ಮುಂದೆ ಆತ್ ಬಿಡ್ಲಿ. ಇಟ್ಟೆಲ್ಲ ನಾನು ಮುಂದೆ ಬಂದು ಸಂಸಾರ ಸುದ್ದಿ ಎಲ್ಲ ತಲೆ ಮೇಲೆ ಹೊರಿಸಿ ಹೇಳತ್ತಿ. ನಾ ಏನು ಮಾಡ್ಬೇಕು ಅದಕ್ಕೆ? ಐತು, ಏನಾಯ್ತು? ನೀ ಮಾಡಬೇಕಾದ ಕೆಲಸ ಭಾಳ ಐತಿ ಅಂದ್ರೆ ಏನು ಮಾತು ಮದುವೆ ಮಾಡಿ ಮದುವೆ ಎಲ್ಲಿ ಮಾಡಲಿ, ಒಂದು ಕೆಲಸ ಮಾಡ. ಈಗ ನಾನು ನಿನಗೆ ಏನು ಹೇಳಕತ್ತೀನಂದ್ರೆ, ಒಂದು ಸಾಧನ ವೇಷ ಹಾಕು. ಅಲ್ಪ ಹಂಗೆ ಮಾಡಬೇಡ. ನಾನು ಹಂಗೆ ದೋಸ್ತ ಮೊದಲೇ ಹೇಳಿನ ಸೆಕೆಂಡ್ ವೈಫ್ ಅಂತೇಳಿ ಹಿಂಗೆ ಮಾಡಿ ಕೊಲ್ತೀವೋ ನಿನ್ನ ಕೊಲಂಗಿಲ್ಲ, ಟೆನ್ಷನ್ ಮಾಡ್ಕೋಬೇಡ. ನಾ ಹೇಳ್ತೇನೆ ಕೇಳ, ಒಂದು ಸಾಧನ ವೇಷ ಹಾಕು. ಇಲ್ಲಿ ಕುಂಡ್ರಬೇಡ, ಆಕಿ ಬರೋ ರಸ್ತಾಕ ಆಕಿ ಹಿಂದಾದ ಹೊಂಟಾಳ, ನಾ ಮುಂದಾದ. ಆಕಿಕಿಂತ ಮೊದಲ ಅಂಗಿ ಚೇಂಜ್ ಮಾಡ್ಕೊಂಡು ನಿನ್ನಂತೇಳಿ ಬಂದನ. ಒಟ್ಟು ಏನು ಮಾಡ್ತೇವೆ ಹೆಂಗೆ ಮಾಡ್ತೇವೆ ಗೊತ್ತಿಲ್ಲ. ಗಂಡು ಮಾಡಿ ಗಂಡಗೊಂದು ಹೆಂಡತಿನ ಮಾಡ್ತಾರಲ್ಲ, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ತಾರ. ಹಂಗೆ ಹೇಳಿ ನನ್ನ ಹೆಂಡತಿನ ತರ್ಬೋದು. ಏನು ಹೇಳ್ಬೇಡ ನೀ, ಹಿಂಗೆ 10 ಮಾರು ಹೋಗು. ಒಬ್ಬ ವಯಸ್ಸಾದ ಮುದಿ ಕೂತಾಳು, ಆಕೆ ಕಪ್ಪತ್ತು ಕುಡ್ದಾಗ 70 ವರ್ಷ ಕಪ್ಪಿ ಮೇಲೆ ಕೂತು ತಪ ಮಾಡಿದಕ್ಕೆದಾಳು. ಆಕೆ ಅಂತೇಳಿ ಹೋದ್ರೆ ನಿನ್ನ ತುಟಿ ಮತ್ತು ನಿನ್ನ ಮೇಯ ಕೈ ಎಲ್ಲ ಹೊಡೆದು ಸಾಪಾಕತಿ. ನೀ ಐಶ್ವರ್ಯ ರೈ ನಿಗತಿ ಕಾಂತಿ ಹತ್ತಿ ಇಟ್ಟು ಹೇಳ್ಬೇಕು. ಹೇಳ್ತೀನಿ ಅಂದ್ರೆ ನೀನು ಸಂಸಾರ ನಿನ್ನ ತಂಡ್ಯಾ ಸೋದು ಮಾಡ್ಕೊಳ. ನಾವು ಹೊಯ್ಕೊಡ್ತೀವಿ ಸಾಂಬಳದ ವಯಸ್ಸು ಹಾಕೊಂಡು ಕೂತು ಬಿಡೋದು. ಮತ್ತು ಹಂಗೆ ಹೋದಸ್ತ ಮತ್ತು ಏಸಲ್ಲಿ ಹೇಳೋದು, ಒಂದು ಕೆಲಸ ಮಾಡಿ, 500 ಬೇಕಂದ್ರೆ 500 ಕೊಡ್ತಾನೆ. ರಾಯಲ್ ಬಾರಿ ಕರ್ಕೊಂಡೋಗಿ ನೈಟಿ ಕುಡಿಸ್ತಾನೆ. ಏನ ಗುಂಡ್ಯಾನ ಅಂಗಡಿಯಾಗ ವಡಾಪಾವ್ ತಿನ್ನಿಸ್ತಾನೆ. ಏನ ಗುಣದಾಳ್ ರಮೇಶಿನ ಅಂಗಡಿಯಾಗ ಹೋಗಿ ನಿನ್ನ ರೈಸ ಬಜ್ಜಿ ಪದ್ದಸಿರಿ ಇಡ್ಲಿ ವಡ ತಿನ್ನಿಸ್ತಾನೆ. ಆತಿಲ್ಲ ನಾಳೆ ಮುಂಜಾನೆ ಒಂದು ಕಪ್ ಚಾ ಮತ್ತೆ ಇದು ದಾರು ಕುಡ್ದಿರ್ತಿ, ಚಾ ಕುಡಿ ಇಲ್ಲೋ ನನ್ನ ಸಲುವಾಗಿ ಜೀವ ಕೊಡ್ತಾನ. ಇದು ಮಾಡೋದೇನು ದೊಡ್ಡದೈತಿ? ಇದ್ದು ಮಾಡ್ತೀನಿ ಒಂದು ಕೈ ನೀ ಬೇಕು ನನಗೆ 10 ಸಲ ಒಟ್ಟು ಮಾಡು. ಅಷ್ಟು ಶುದ್ಧ ಮಾಡಿದೆ ಅಂದ್ರೆ ನನ್ನ ಜೀವನ ಉದ್ಧಾರ ಮಾಡ್ದಂಗೆ. ಇಲ್ಲೋ ನೀನು ಸಂಸಾರದ ಚಂದಿರು, ನೀನು ಸಲುವಾಗಿ ಅದನ್ನ ಮಾಡ್ತಾನೆ. ಕೊಡಿ ನನ್ನ ಕಡೆ ಅಂತ ಅರಿಬಿರ್ಲೂಪ. ಏನ ಅಲ್ಲಿ ಹೇಳ್ತಾನೆ ಬಾಡಿಗೆ. ಬಾಡಿಗೆ ಯಾಕೆ? ನಮ್ಮ ದೋಸ್ತ್ ಅದಾನ ರೇವನ್ ಸರ್ ಟೇಲರ್ ಅಂತೇಳಿ. ಟೇಲರ್ ಎಂತಿಂತ ಅರ್ಬಿ ಹೊಲಿದಿಟ್ಟ ಬಬಲೇಶ್ವರದಾಗ ಟೇಲರ್ಗೆ ಮಾಡ್ತಾನೆ. ರೇವನ್ ಸರ್ ಕ್ಯಾಶ್ ಮಾಸ್ತರ್ ಅದಾನ. ಅವನ ಅಂತೇಳಿ ಹೋಗಿ ಒಟ್ಟ ಬೀರು ಅನ್ನ ಹೇಳ್ಯಾನು, ಸಾಧನ ವೇಷ ಕೊಡ್ರಿ ಅಂತ ಹೇಳ. ನನ್ನ ಕಡೆ ಹೋಗೋದಾಗಲ್ಪ. ನಾ 10 ಮಿನಿಟ್ ತಂದು ಕೊಡ್ತಾನೆ. ಒಟ್ಟು ಅದನ್ನ ವ್ಯವಹಾರ ಮಾಡ್ಬೇಕು ನೋಡು. ಮಾಡ್ತಿಲ್ಲ? ಡನ್. ಓಕೆ, ನಾನು ನಡ್ಲೆ. ನೀನು ನಡಿ. ಇದನ್ನ ಮಾಡಿದಂದ್ರೆ ಸಾಯುತನ ನಿನ್ನ ಫೋಟೋ ಗೂಟ ಬಡ್ದು ಪೂಜೆ ಮಾಡ್ತಾನೆ. ಅಂದ್ರೆ ನಾನು ಕಳಿಸೇ ಬಿಡಾವ್ನಿ. ನೀನು ಸಂಸಾರ ಶುದ್ಧ ಮಾಡ್ಕೊಳಕ್ ನಾನು ಕಳ್ಸಾವದಿ ಗೊತ್ತಾಗ್ತಪ್ಪು. ಪಟ್ನ ಹೋಗು, ನೀ ಅಲ್ಲಿ ಮುಂದೆ ನಡಿ. ಹಿಂಗಾದ ಹಿಂದೆ ಹೋಗಿ ಗುರುಪಾಶ್ವರ ಗುಡಿ ಹಿಂದೆ ಹಾದು ಹೋಗಿ ನಿನ್ನ ಗರಿಬಿ ತಂದು ಕೊಡ್ತಾನೆ. ಓಕೆ ಡನ್. ನಾ ಎಲ್ಲ ಪ್ರಿಪೇರ್ ಆತನ ಅಲ್ಲಿ ಮುಂದೆ ಹೋಗಿ ರೆಡಿ ಹಾಕೋ. ನೀ ಬಾ. ಡೈಲಾಗ್ ಎಲ್ಲ ನೆನಪಲ್ಲ. ಓಕೆ.
ಬಟ್ ನೀ ಮಾಡ್ಬೇಕು ನೋಡ. ಹಾಂ ಹ್ಞೂ ನಾನು ಹೆಂಡ್ತಿ ತುಟಿ ಹೊಡೆದವು ಎಷ್ಟೆಲ್ಲೇ ತೊಗೊಂಬತ್ತೇಳಿ 10-20 ರೂಪಾಯಿ ಖರ್ಚು ಮಾಡಿ ನಾನು ಇವತ್ತು ತಂಡ್ಯಾಗಿ ಬಿಟ್ಟು ಹೊಂಟಾಳಂದ್ರೆ ಆಕಿನ ಇವತ್ತು ಅವ್ರ ಮನೆಗೆ ಕಳಿಸೋದೇ ಇಲ್ಲ. ಯಾಕಂದ್ರೆ ನಮ್ಮ ದೋಸ್ತ ನನಗೆ ಹೆಲ್ಪ್ ಮಾಡ್ತಾನೆ. ನನ್ನ ದೋಸ್ತಿಗೆಲ್ಲ ಪ್ಲ್ಯಾನ್ ಹೇಳ್ಕೊಟ್ಟಾನೆ. ಅವ್ನು ಹೋಗಿ ಏನಾರ ಮಲ ಮುಡಿ ಮಾಡಿ ಅವ್ನು ರೆಡಿಯಾಗಿ ಅವ್ನು ಹೇಳ್ತಾನೆ. ಮುಂದೆ 10-20 ಮಾರಿನಾಗ ನಾ ಬೇರೆ ವೇಷ ಹಾಕೊಂಬರ್ತೀನಿ ರೀ. ನೋಡಿರಿ ಯಾವ ವೇಷ ಹಾಕೊಂಬರ್ತಾನೆ ನಿಮ್ಗಿನ್ನೂ ಗೊತ್ತಿಲ್ಲ. ನೋಡಿದ ಮೇಲೆ ಗೊತ್ತಾಕೈತಿ. ಫುಲ್ ಹಿಡಿಯೋ ನೋಡಿರಿ. ಓಕೆ ಸ್ವಾಮೀಜಿ ಪಾತ್ರ ರೇ ಹಾಕಿನಿ. ತಂಡಿ ಹತ್ರನೂ ತ್ರಾಸು, ಮ್ಯಾಲ ಬಿಸಿಲು ಹತ್ರನೂ ತ್ರಾಸು. ಅದಕ್ಕೆ ಯಾವರೇ ನಮ್ಮ ಭಕ್ತರುಗಳು ಬಂದ ಸಂಜೆಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ತಾರಂದ್ರೆ ಎಗ್ರೆಸ್ ಒಂದು 90 ಒಂದು ಖುಷಿ ತತ್ತಿ ವ್ಯವಸ್ಥೆ ಆಯ್ತಂದ್ರೆ ಯಾರೂ ಬರವಾಲಾಗ್ಯಾರ. ನಾನು ಸ್ವಲ್ಪ ಕಾದು ನೋಡ್ತೀನಿ. ಓಹೋ ಯಾರೂ ಬರತ್ತಾರ. ಇವತ್ತು ಸಂಜೆ ಬಜೆಟ್ ಮಾಡೇ ಮುಂದಿನ ಕೆಲಸ. ಅವ್ರು ಕೇಳಿಲ್ಲ ಅಂದರು ನಾರೇ ಕೇಳಿ ಇದನ್ನು ಹೆಂಗಾರ ಮಾಡಿ ಸೆಟ್ ಮಾಡ್ಕೋಬೇಕು ನಾ. ಓಹೋ ಮಗ ಐಡಿಯಾ ಕೊಟ್ಟು ಕರೆ ಬರೋಬ್ಬರಿ ಕೊಟ್ಟ. ಸಾಲ ಕೊಟ್ಟ ಸಾಲಗಾರಿಸೋದಕ್ಕೆ ಸಲಾ ಮಾಡೋದು ಹೊಂಟಾರ. ಮಗ ಹೆಂಗೂ ಹೇಳ್ಯಾನ ಅವನು ಸಂಸಾರ ಒಂದು ಮೆಟ್ಟಿಗೆ ಹಚ್ತೀನಿ ಅಂದ್ರೆ ನನ್ನ ಮೇಲೆ ಅವಂಗೆ ದೋಸ್ತಿ ಅಭಿಮಾನ ಹೆಚ್ಚಾದೈತಿ. ಅದನ್ನು ಅವನು ಮತ್ತೆ ಉಳಿಸ್ಕೊತಾನೆ, ನಾನು ಉಳಿಸ್ಕೊತಾನೆ. ಸಂಜೆಗೆ 500 ಒಂದು ಕೊಡ್ತಾನೆ. ಹೆಂಗಾರೆ ಮಾಡಿ ಬರ್ಲಾತಾಳ. ಓಹೋ ಬರ್ಲಾತಾಳ ಅಂದ್ರೆ ನನ್ನ ದೋಸ್ತನ ಹೆಂಡತಿನೇ ಇರ್ತಾಳೆ. ಇದನ್ನೋ ಶುದ್ಧ ಮಾಡಿ ಅಂದ್ರೆ ನನಗೂ ಪುಣ್ಯ ಬರ್ತೈತಿ. ಮತ್ತು ಸಂಜೆ ಮಾಡಿ ರಾಯಲ್ದಾಗ ಬೇರೆ ಕೊಂಬ ಹೇಳ್ತಾನೆ ಅಂದಾನ. ಹೆಂಗಾರೆ ಮಾಡಿ ಇದನ್ನು ಶುದ್ಧ ಮಾಡಿ ನಮ್ಮ ದೋಸ್ತನ ಸಂಸಾರ ಹೆಗಲ ಮೇಲೆ ಹೊರಿಸಿ ಕಳಿಸಿಬಿಡ್ತೀನಿ. ಬರಲಿ. ಓಹೋ ಕೆಂಪು ಚೀಲ, ಕೆಂಪು ಸೀರೆ. ಓಹೋ ನನ್ನ ದೋಸ್ತನ ಹೆಂಡತಿ ಈಗನೇ ಇರ್ಬೋದು. ಬರಲಿ ಬರೋಣ, ಎಲ್ಲ ಶುದ್ಧ ಮಾಡ್ತಾನೆ. ಓಂ ಭೀಮ್ ಬರಲಿ. ಓಹೋ ತಡಿ ಬಾಲಿ, ಏಕೆ ನಿನ್ನ ಕಣ್ಣೀರಲ್ಲಿ ನೀರು? ಏನು ನಿನ್ನ ಸಮಸ್ಯೆ? ಏನು ಕೇಳ್ತೀರಿ ಗುರುಗಳೇ, ನನ್ನ ಗಂಡ ನನಗೆ ವಾಸ್ಲೆಣ್ಣೆ ತಂದು ಕೊಡ್ಲಾರ್ದಕ್ಕೆ ಕಣ್ಣೀರು. ಹೌದಾ? ಏನು ಅದು ಸಮಸ್ಯೆ ನಿಮ್ಮದು? ಎಲ್ಲ ಹೊಡೆದವ್ರಿ. ತುಟಿ ಸಮಸ್ಯೆ. ಓಹೋ ಬಾಲೆ, ನನ್ನ ಹೊತ್ತಕ್ಕೆ ಒಂದು ಔಷಧಿ ಇದೆ. ಸ್ವಾಮಿ ರೀ, ನೀವು ಔಷಧ ಕೊಡ್ತೀರಾ? ಹೌದು ಬಾಲೆ. ನಿನ್ನ ಸಮಸ್ಯೆ ಏನಿದೆ ಹೇಳು. 108 ಥರ ನನ್ನ ಹತ್ತಕ್ಕೆ ಔಷಧಿ ಇದೆ. 5 ನಿಮಿಷದಲ್ಲಿ ನಿನ್ನ ತುಟಿ ಆಗಲಿ, ನಿನ್ನ ಕೈ ಕಾಲು ಆಗಲಿ ಶುದ್ಧ ಆಗೋವಂಥ ಶಕ್ತಿ ನನ್ನ ತಲೆಯಲ್ಲಿದೆ. ಹೌದ್ರಿ ಗುರುಗಳೇ, ನೋಡೋದು ಮುದೇವಿ ನನ್ನ ಗಂಡ ತಂದು ಕುಡ್ದಿದ್ದ. ಏನೋ ಮಾಯದೇ ಆಗಿಲ್ರಿ ಹೊಟ್ಟೆ. ನೀವು ಕಮ್ಮಿ ಮಾಡ್ತೀರಿ ಗುರುಗಳೇ? ನನ್ನ ಕಡೆ ಗಿಡಮೂಲಿ, ವೃಷಮೂಲಿ, ಹೌದ್ರಿ, ತಪಾಸಿ ಕುತ್ತಿದಂಥ ಔಷಧ ತಯಾರಿದೆ. ಹಂಗಂದ್ರೆ ನನಗೆ ಎಲ್ಲ ಮಾಯ ಮಾಡಬೇಡ್ರಿ ಗುರುಗಳೇ. ಇವೆಲ್ಲ ಬಾಲೆ, ಗಿಡಮೂಲಿ, ವೃಷಮೂಲಿ, ಮಣಿಮೂಲಿ, ಸಂದ್ರಿ ಅಂಥ ಔಷಧಿ ಇದೆ ನನ್ನ ಹತ್ತಕ್ಕೆ. ವಿತಿನ್ 5 ಸೆಕೆಂಡದಲ್ಲಿ ನಿನ್ನ ಪ್ರಾಬ್ಲಮ್ ಎಲ್ಲ ಬಗೆಹರಿದು ಹೋಗುತ್ತೆ. ಏನಂತ ಹೇಳಿರಿ ಗುರುಗಳೇ ನಿಮಗೆ? 1-2 ನನ್ನ ಸಮಸ್ಯೆ. ಅದಕ್ಕೆ ನನ್ನ ಗಂಡಗೆ ಒಜ್ಜೆಯಾಗಿ ನಾನೇ ನನ್ನ ತವ್ರ ಮನೆಗೆ ಹೊಂಟೀನಿ ರೀ ಗುರುಗಳೇ. ಏನು ಮಾಡಲಿರಿ? ಬಾಲೆ, ನಿನ್ನ ಸಮಸ್ಯೆ ಒಂದು ಹೇಳು. ಆ ಸಮಸ್ಯೆ ಪರಿಹಾರ ಮಾಡಲಿಲ್ಲ ಅಂದರೆ ಈ ಭೂಮಿ ತಲೆ ಮೇಲೆ ನಾನೇಕೆ ಹುಟ್ಟಬೇಕು? ಗುರುಗಳೇ ನಿಮಗೆ ಹ್ಯಾಂಗೆ ಹೇಳಿರಿ? ನಾ ಬಾಲೆ, ನಿನ್ನ ಬಾಯಲ್ಲಿ ಹೇಳು. ಬಾಯಿಲೆ ಹೇಳೋದಂದ್ರೆ ತುಟಿ ನೋಡ್ರಿ ಇಲ್ಲಿ. ತುಟಿ ಹೊಡೆದ್ರೆ ಮಾತಾಡೋಕೆ ಏನೂ ಸಮಸ್ಯೆ ಇಲ್ಲ, ಮಾತಾಡು ಬಾಲೆ. ಹೋಗ್ರಿ ಸ್ವಾಮಿಗಳು, ನನಗೆ ನಾಚಿಕೆ ಬರಾಕತ್ತಿ. ಬಾಲೆ, ನಾಚು ಬೇಡ. ನಿನ್ನ ತುಟಿಗೆ ಔಷಧ ಕೊಡೋಂಥ ಶಕ್ತಿ ನಾನು ಹೊತ್ತಿಗಿದೆ. ಬಾಲೆ, ಗಿಡ ನೋಡು. ಈ ಗಿಡದೊಳಗೆ 108 ಥರ ಮೂಲಿಕೆಗಳಿದಾವೆ, ಔಷಧಗಳಿದಾವೆ. ಔಷಧ ರೆಡಿ ಮಾಡಿ ನಾನು ಕೊಡುತ್ತೇನೆ ನಿನಗೆ. ಹೌದ್ರಾ? ಹೌದು. ಇದ್ರಲಿಂದ ಸಾಪ್ ಆಗ್ತೈತ್ರಿ ಗುರುಗಳೇ? ನಂದು ಸಾಪಾಗುತ್ತೆ, ಫುಲ್ ಫ್ರೆಶ್ ಆಗುತ್ತೆ ನೀನು. ಚಲೋ ಇಟ್ರಪ್ಪ ನನಗಂತ್ರ. ಇದು ಗಿಡ ಮೂಲಿಕೆ ಒಳಗೆ ತಪ್ಪಲ. ನೋಡ್ರಿ ಗುರುಗಳೇ, ಮಿಕ್ಸರ್ದಲ್ಲಿ ಕುಟ್ಟೋ ಕಲ್ಲಿನಲ್ಲಿ ಕುಟ್ಟಿ ರಸವನ್ನು ತೆಗೆದು ಆ ಔಷಧ ಕಟ್ಟಿದ್ದನ್ನು ನೀನು ಇಟ್ಟಿಕೋ. 10 ಮಾರದಲ್ಲಿ ಒಬ್ಬಕ್ಕೆ ಅಜ್ಜಿ ಕೂತಿರ್ತಾಳೆ. ಹಿಮಾಲಯದಲ್ಲಿ 20 ವರ್ಷ ತಪಾಸ ಮಾಡಿ ಬುಡುಬುಡಿ ಕೈಯಾಗಿ ಹೋಗಿ ಬಂದಿದ್ದಾಳೆ ಆಕಿ. ಆ ಅಜ್ಜಿ ಕಡೆ ಹೋದರೆ 2ನೇ ಔಷಧ ಸಿಗುತ್ತೆ ನಿನಗೆ. ಫುಲ್ಲು ನೀನು ನಿನ್ನ ಕೈ ಮತ್ತು ನಿನ್ನ ತುಟಿ ನಿನ್ನ ಗಂಡ ಮೆಚ್ಚಂಗೆ ಮಾಡುತ್ತಾನೆ. ಅಜ್ಜಿ ಮಾಡುತ್ತಾನೆ. ಬಾಲೆ, ಈ ಔಷಧ ಕೊಟ್ಟಿದ್ದೆಲ್ಲ ತೊಗೊಂಡು ಈ 20 ಮಾರದಲ್ಲಿ
ಒಂದು ಮುದುಕಿ ಕೂತಿದೆ. ಹಿಮಾಲಯ ಬೆಟ್ಟದ ಮೇಲೆ ಕಪ್ಪೆ ಮೇಲೆ ಕೂತು ತಪಸ್ಸು ಮಾಡಿದ ಮುದುಕಿದೆ. ಹೋಗಿ ಭೇಟಿಯಾಗು. ಅವರು ಔಷಧ ಕೊಡ್ತಾರೆ ನಿನಗೆ. ಆ ಔಷಧ ತೊಗೊಂಡು ನೀನು ಹಚ್ಕೊಂಡೆ ಅಂದರೆ ನಿನ್ನ ತುಟಿ ಪಳ 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 ಅಂತ ಹೊಳಿತಾವೆ. ಐಶ್ವರ್ಯ ರಾಯಿಗಂತೆ ಕಾಣ್ತೀನಿ ನೀನು. ಹೋಗು ಬಾಲೆ ತಾಪಾಶೆ. ಎಲ್ಲಿಂದ ಪಾಸೆ ರೀ? ಇನ್ನ ಆ ಮುದುಕಿ ಎಟ್ ಕೇಳ್ತಾಳೇನ್ರಿ? ಇಟ್ಟಿಲ್ರಿ ನನ್ನ ಬಲಿ. ಮುದುಕಿ ಒಂದು ರೂಪಾಯಿನೂ ತೊಗೊಳೋದಿಲ್ಲ. ಹಾಂ ರೀ. ಆಕೆಗೆ ಭಕ್ತಾದಿಗಳು ದೇವ್ರ ಸಮಾನ ಅಂತ ನೋಡ್ತಾಳೆ. ನನಗೆ ತಾಪಾಶೆ. ಗುರುಗಳೇ ಒಂದು ಮಾತು ಹೇಳಿರಿ. ನನ್ನ ಕಡೆ 200 ರೂಪಾಯಿನೇ ಅದಾವ್ರಿ, ಕಟ್ ತಿಂದಾರಿ. ಏನು ಮಂಡ ಗಿರಕ್ಕೆ ಬತ್ತೋಪ ಇದು ಹೊಸ ಬರ್ರಿ ನಮಗೆ ಚಂದನ್ಗೆ ಅವ ಸಿಗ್ತಾವಲ್ಲ. ಇತ್ತು ಹೋಗಿ ಬರ್ಲಿ ರೀ. ಹೋಗಿ ಬಾಲೆ. ಓಂ ಭೀಮ್ ಭೂಷ್ ಎಗರಾಯ್. ಆ ಮುದುಕಿ ಹೋಗು ಬಾಲೆ. ಹೋಗುತ್ತರು. ಆ ಮುದುಕಿ ಕೈಯಲ್ಲಿ ಸಿಕ್ಕು ಶಿದಾನಿ ಗಂಡನ ಮನೆಗೆ ಹೋಗುತ್ತೀಯ. ಆ ಮುದುಕಿ ಇಲ್ಲದಾಳೋ ಏನು ಸುದ್ದಿಯೋ? ಆಕಿ ಏನ್ರಿ ಅತ್ತಾಳ ಇವ ಈ ತುಟಿ ಸಂಬಂಧ ಹೋಗ್ತೀನಿ. ಏನ್ರಿ ಆಗಲಿ, ಒಟ್ಟು ನನ್ನ ತುಟಿ ಚಂದ ಆಗ್ಬೇಕು. ಮಗ ತಂಡಿ ಬಿಟ್ಟತ್ತ ರೊಕ್ಕ ಕೊಟ್ಟವಾಗ ಸಂಜೆ ಬಜೆಟ್ ಆತು 90 ಎಗ್ ರೈಸ್ ಒಂದು ಖುಷಿ ತತ್ತಿ ಬಜೆಟ್ ಆತು. ಮಗ ಸ್ವಾಂತಿ ಇವ ಇಲ್ಲೇ ಕೂತಾರಲ್ಲ ಅಜ್ಜರ್, ಚಲೋನೇ ಆಯ್ತವ್ವ. ಅಜಯ್ ರೀ, ಅಜಯ್ ರೀ. ಹೇಳು ಭಕ್ತಳೆ. ಅಜ್ಜಿ ರೀ, ಅಲ್ಲೊಬ್ಬ ಸ್ವಾಮಿಯವರು ಕೂತಿದ್ರಿ, ಅರ್ಧ ಔಷಧ ಕೊಟ್ಟಾರ್ರಿ. ನೀವು ಅರ್ಧ ಕೊಟ್ಟಿಗೆ ನನಗೆ ಐಶ್ವರ್ಯ ರಾಯ ಮಾಡಿಬಿಡ್ರಲ್ಲ. ಬಾಲಿ, ಗುರುವಿನಿಂದ ಔಷಧ ಪಡೆದಿರುವೆಯಲ್ಲ, ನಾನು ಎದರ ಬಗ್ಗೆ ಔಷಧ ಕೊಡಬೇಕು ಬಾಲಿ? ಅದೇ ರೀ ಅಜ್ಜಾರ, ತುಟ್ಟಿ ಹೊಡೆದ ಕೇಸಿಂದ ಮಂದಿ ಒಳಗೆ ಆಸೆ ಆಕತೈತ್ರಿ, ಅದಕ್ಕೆ ಔಷಧ ಕೊಡ್ರಲ್ಲ. ಓ, ಏನು ತುಟಿ ಹೊಡೆದದ್ರ ಸಲುವಾಗಿ ಮಂದ್ಯಾಗ ಮೂತಿ ತೋರ್ಸಕ್ಕೆ ಅಸಹ್ಯ ಆಗಾಕತ್ತೈತಿ? ಎಂಥ ಕಾಲ ಬಂತಪ್ಪ. ನಮ್ಮ ಕಾಲದಾಗೆಲ್ಲ ಯಾವುದು ಔಷಧಗಳು ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ಕಚ್ಚಾದ್ರೆ ಸೂಸ್ಮನ್ ಹಚ್ಕೊಂಡು ಆರಾಮ ಮಾಡ್ಕೋತಿದ್ದೀವಿ. 108 ಔಷಧ ಬಂದ್ರೂ ಇವತ್ತಿನ ಹೆಣ್ಣು ಮಕ್ಕಳಿಗೆ ನೋಡ್ರಿ, ಬರೀ ತುಟಿ ಹೊಡೆದದ್ದಕ್ಕೆ ಸ್ವಾಮೀಜಿ ಅಂತೇಳಿ ಹೋಗಿ ಔಷಧ ಕೇಳೋ ಜನ ಅದಾರಂದ್ರೆ ಎಷ್ಟು ಮೂರ್ಖರು ಇರಬೇಕಪ್ಪ ನಮ್ಮ ಜನ. ನೋಡುವ ಮಗಳೇ, ನಾನು ಸಣ್ಣಕ್ಕಿದ್ದಾಗ ಭಾಳ ತುಟಿ ಹೊಡಿತಿದ್ದು. ಆವಾಗಿನ ಕಾಲದಾಗ ಯಾವ ಔಷಧಗಳು ಇದ್ದಿದ್ದಿಲ್ಲ. ಈಗ ಸ್ವಲ್ಪ ಔಷಧ ಅದಾವು. ಆ ಔಷಧ ಹೇಳ್ತೀನಿ, ಆದ್ರೆ ನಿನ್ನ ಗಂಡನ ಕರ್ಕೊಂಡು ಬರಬೇಕು. ಅಂದರೆ ನಾನು ಆ ಔಷಧಿ ಹೇಳುತ್ತೇನೆ. ಅಯ್ಯೋ ಅಜ್ಜಾರ, ಗಂಡ ಬ್ಯಾಡ ಅಂತ ಹೇಳಿ ಥಂಡಿದಿಂದಾಗ ತವ್ರ ಮನೆಗೆ ಹೊಂಟೀನ್ರಿ. ಮಗಳೇ, ಎಲ್ಲ ಹೆಣ್ಣು ಮಕ್ಕಳಿಗೆ ಗಂಡಂದ್ರೆ ಭೂಷಣ, ಗಂಡನೇ ದೇವರು, ಗಂಡಿಲ್ದ ಈ ಪ್ರಪಂಚ ಇಲ್ಲ ಅನ್ನೋ ಕಾಲದಾಗ ಬರೀ ಥಂಡಿ ಸಂಬಂಧ ತವ್ರ ಮನೆಗೆ ಹೊಂಟಿ ಅಂತ ಹೇಳ್ತೀಯಲ್ಲವ, ಎಂಥ ಮನಸ್ಸವ ನಿಂದು. ತಾಯಿ, ಒಂದು ಮಾತು ಹೇಳ್ತೀನಿ, ನಿನಗೆ ಗ್ಯಾಸ್ಲೈನೇ ತಂದು ಕೊಟ್ಟಿಲ್ಲ ನಾವ. ಇವತ್ತಿನ ಕಾಲದಾಗ ಗ್ಯಾಸ್ಲೈನ್ ಯಾವೂ ನಡೆಯಂಗಿಲ್ಲ. ನಾ ಹೇಳ್ತೀನಿ, ನಿನ್ನ ಗಂಡನ ಕರ್ಕೊಂಡು ಬಂದ್ರೆ, ಇಲ್ಲ ನಿನ್ನ ಗಂಡನ ಕರ್ಕೊಂಡು ಬರ್ತ ನಂದೆ ಅಂದ್ರೆ, ಇಲ್ಲ ನಿನ್ನ ಗಂಡಗೆ ಫೋನ್ ಹಚ್ಚಿ ಕೊಟ್ರೆ ನಾನು ನಿನಗೆ ಔಷಧ ಕೊಡ್ತೀನಿ. ಇಲ್ಲ ನಾ ಔಷಧ ಕೊಡೋದಿಲ್ಲ. ನನ್ನ ಔಷಧ ರೊಕ್ಕಿಲ್ಲ, ಹಂಗೆ ಫ್ರೀ ಸಿಗ್ತೈತಿ. ಅಜ್ಜಾರ, ಸಿಕ್ಕಂಗೆ ನನ್ನ ಗಂಡಗೆ ಬೈದು ಬಂದೀನಿ ನಾ. ಈಗ ಹೆಂಗೆ ನಾವು ಕರ್ಕೊಂಬಾ ಅಂತ ಹೇಳ್ತೀರಿ ನೀವು? ಇದಕ್ಕೆ ನೀವೇ ಒಂದು ಪರಿಹಾರ ಕೊಡ್ರಪ್ಪ, ನನಗಂತರ ಸಾಕಾಗೈತ್ರಿ. ನೋಡುವ ಭಕ್ತಳೆ, ನಿನ್ನ ಗಂಡಿಲ್ಲದೆ ನನ್ನ ಅಂತೇಳಿ ಪರಿಹಾರ ಇಲ್ಲ. ನನ್ನಂತೇಳಿ ಯಾವುದೇ ಥರ ಔಷಧಗಳಿಲ್ಲ. ನಿನ್ನ ಗಂಡ ಬಂದು ನನ್ನ ಮುಂದೆ ಕುಂಡಿರಬೇಕು. ಇಲ್ಲ ಫೋನಿನೊಳಗೆ ಮಾತಾಡಿದರೆ ಮಾತ್ರ ನಿನಗೆ ಔಷಧ ಹೇಳುತ್ತೇನೆ. ಇಲ್ಲವಾದರೆ ನಾನು ಔಷಧ ಹೇಳುವುದಿಲ್ಲ, ಎದ್ದು ಹೋಗುವಂತಳಾಗು. ಅವ್ವಾರ, ನೀವು ಹಿಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಒಟ್ಟು ನನ್ನ ಐಶ್ವರ್ಯ ರಾಯ ಮಾಡಿರಿ, ಹೆಂಗ್ರಿ ಮಾಡಿ ಔಷಧ ಕೊಡ್ರಿ ನನಗೆ. ಭಕ್ತಳೆ, ನೀನು ಐಶ್ವರ್ಯ ಯಾಕೆ ಸುಂದರಿನ ಮಾಡುತ್ತೇನೆ. ಆದರೆ ನಿನ್ನ ಗಂಡನಿಗೆ ಫೋನ್ ಹಚ್ಚಿ ನನ್ನ ಕಿವಿಯಲ್ಲಿ ಮಾತನಾಡಿಸಬೇಕು. ಅವನಿಗೆ 2 ಮಂತ್ರಗಳು ಹೇಳುತ್ತೇನೆ, ಅವನಿಗೆ 2 ಔಷಧಗಳು ಹೇಳುತ್ತೇನೆ. ಅದೇ 2 ಔಷಧಗಳಿಂದ ನಿನ್ನ ಗಂಡನಿಂದ ನಿನ್ನ ತುಟಿ ಔಷಧ ಪರಿಹಾರ ಆಗುತ್ತದೆ. ನಿನ್ನ ಗಂಡನಿಗೆ ಫೋನ್ ಹಚ್ಚಿಕೊಡು. ಅಯ್ಯೋ ಅಜ್ಜಿರ, ಅದೇನು ಕೇಳ್ತೀರಿ? ನನ್ನ ಗಂಡನ ಗದ್ದಲ್ದಾಗ ಜಗಳ ಮಾಡೋ ಗದ್ದಲ್ದಾಗ ಫೋನೇ ಮರ್ತು ಬಂದೀನಿ ನಾ. ಈಗ ನಿಮ್ಮ ಕಡೆ ಒಂದು ಫೋನ್ ಇದ್ರಿ ಹೇಳ್ರಿ, ಆ ನಂಬರ್ ಹೊಡೆದು ಕೊಡ್ತೀನಿ ರೀ ನಿಮಗೆ. ಅಯ್ಯೋ, ಅದೇನೋ ಅಂತಾರಲ್ಲ, ಹಂಗಾತಲ್ಲ. ಆಯಿತು ಮಗಳೇ, ನಿನ್ನ ಗಂಡನ ನಂಬರ್ ಇದರಲ್ಲಿ ಹೊಡೆಯುವಂತಳಾಗು.
ಇದಕ್ಕೋ ಬಾಲಕಿ ಹಚ್ಚುವಂತಳಾಗು ಫೋನು. ಇವ ಯಾಕಿಲ್ಲ? ಯಾರು? ಇವ ರೀ ನನ್ನ ಗಂಡ ಅದನ್ಲಾರಿಲ್ಲ. ಮೊಬೈಲ್ನಾಗ ನಿನ್ನ ಗಂಡಿದ್ರಿ ಮತ್ತು ಇವ ಯಾರು? ಯವ್ವ ನೀವ್ ಯಾಕ್ರಿ ಹಿಂಗ? ಯವ್ವ ಏ ಇದೇನ್ ನಿನ್ನ ಸೀರೆ ಏನಿದೆ ಕುಬ್ಸ ಎಲ್ಲಿಂದ ತೊಗೊಂಡ್ ಬಂದೀನಿ? ಹಿಂಗ್ಯಾಕಾಗೀನಿ? ನಿನ್ನ ಸಂಬಂಧ ನೀ ಐಶ್ವರ್ಯ ಆಗ್ಲಕ್ಕೆ ಹೊಂಟಿದ್ಲೆ, ಅದಕ್ಕೂ ನೀನು ಐಶ್ವರ್ಯ ಮಾಡ್ಬೇಕಂತ ಪ್ಲಾನ್ ಮಾಡೀನಿ. ಅದಕ್ಕೆ ಈ ತರ ಸೀರೆ ಉಟ್ಕೊಂಡು? ಹೌದು ಮತ್ತೆ ಈಗ ನೀವು ಹಂಗ ಮಣಿತಿರತ್ ಮಾಡ್ರಿ ನೀವು ಹೆಂಗಸರ್ ಹಂಗ ಮನ್ಯಾಂಗಿಲ್ಲ ನೀವು. ಏಯವ್ವ ಇದು 12ನೇ ಅವತಾರ ಬೀರಪ್ಪನ ಅವತಾರ ಇದು. ಏವತ್ತು ತಲೆ ಕೈ ಹಚ್ಕೋತಿ ನೀವೇನು ಹಂಗೆ ಮಣಿತಿರತ್ ಮಾಡ್ರಿ ಗಣಸರ್ ಮನ್ಯಾಂಗಿಲ್ಲ ನಿಮಗೆ. 2000 ರೂಪಾಯಿ ನಿಮ್ಗೆ, 2000 ರೂಪಾಯಿ ನಿಮ್ಗೆ ಕಾಣಿಸತ್ರ ಮುಂಡೆ ರೊಕ್ಕ ನಿಮ್ಗೆ ಎಲ್ಲರಿಗೂ ಎಲ್ಲ ರೊಕ್ಕ ನಿಮ್ಗೆ ಅದಾವ. ಬಸ್ ಫ್ರೀ, ಆಧಾರ್ ಕಾರ್ಡ್ ಫ್ರೀ, ಏನು ಬೇಕು ರೇಷನ್ದಾಗ ಫ್ರೀ ಎಲ್ಲ ನೀವು ತೊಗೊಳತ್ರಿ. ಅದಕ್ಕೆ ಹೆಣ್ಮಕ್ಳು ಎಲ್ಲಿ ಮಣಿತಾರೆ 2026 ಇಸ್ವಿದು ಎಲ್ಲಿ ಮಣಿತಾರೆ ಗೊತ್ತಾನೆ? ದೇರ ಹೇಳೋರು ಗಟ್ಟ ಮಣಿತಾರೆ. ಅದಕ್ಕೆ ಈ ವೇಷಭೂಷಣ ಹಾಕ್ಕೊಂಡು ಆ ಸ್ವಾಮಿಗೆ 500 ಕೊಟ್ಟು ನೀನು ಇಲ್ಲಿ ಬರಂಗೆ ಮಾಡಿದ್ದು. ಹುಚ್ಚೇಳೆ ಹುಚ್ಚಿ ನಡಿ. ಯಾಸ್ಲೇನೆತ್ತ ಪಾಸ್ಲೇನೆತ್ತ ಔಷಧ ನಾ ಹೇಳ್ತೇನೆ. ಒಟ್ಟು ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಏನೂ ಇಲ್ಲ. 2 ಬೇಡ 3 ಸಲ. ಅಪ್ಪಿ ನಿನಗೊಂದು ಮಾತು ಹೇಳೇನ, ಮನುಷ್ಯ ತಯಾರು ಮಾಡಿದ ವಸ್ತುಗಳ ಮೇಲೆ ನಂಬಿಕೆ ಒಟ್ಟೆ ಇಡಕ್ಕೆ ಹೋಗ್ಬೇಡ. ನಾವು ತಯಾರು ಮಾಡಿದ ಯಾಸ್ಲೆಣ್ಣೆ, ನಾವು ತಯಾರು ಮಾಡಿದ ಕೊಬ್ಬರಿ ಎಣ್ಣೆ ಅದನ್ನೆಲ್ಲ ಹಚ್ಕೊಂಡ್ರೆ ಎಲ್ಲರೂ ತುಟಿ ಹೊಡಿದು ಕಡಿಮೆ ಆಕತಿ. ಐಶ್ವರ್ಯ ರಯ್ಯಕ್ಕಂತೇಳಿ ತಲೆಯನ್ನು ತೆಗೆದುಬಿಡು. ಯಾವ ಕ್ರೀಮ್ ಹಚ್ಚಿದ್ರು ಬೆಳಗಾಗೋದಿಲ್ಲ. ಭಗವಂತ ಕೊಟ್ಟ ಕಲರ್ ಒಟ್ಟು ಸುಟ್ಟು ಹೋಗೋದಿಲ್ಲ. ಹುಚ್ಚರಿಗತೆ ಮಾಡಬೇಡ. ನಿನಗೆ ಯಾಸ್ಲೆಣ್ಣೆ ಹಚ್ಕೊಂಡು ನಿನ್ನ ಕೈಯ ಹೊಡೆದವೆಲ್ಲ ಎಲ್ಲ ಅದನ್ನು ಕಡಿಮೆ ಆಕತಿ. ಸಂಜೆ ಮಾಡಿ ಊಟ ಮಾಡಿದ ಮೇಲೆ ಒಂದು ಟೈಮ್ ಐತಿ, ಆ ಟೈಮ್ದಾಗ ಔಷಧ ಕೊಟ್ಟರೆ ಎಲ್ಲ ತುಟಿ ಹೊಡೆದದ್ದು ಕಡಿಮೆ ಆಕತಿ, ಮೈ ಹೊಡೆದದ್ದು ಕಡಿಮೆ ಆಕತಿ. ವಿಚಾರ ಮಾಡಬೇಡ ನಡಿ. ಹುಚ್ಚೇಳೆ ಹುಚ್ಚಿ ರೀ ನೀವು ನೋಡ್ರಿ ನನಗೋಸ್ಕರ ಈ ತರ ಸೀರೆ ವೇಷ ಹಾಕೊಳ್ಳೋದು ಎಲ್ಲ ಮಾಡಿದ್ರಿ ಖರೆ ರೀ. ನನ್ನ ಕಣ್ಣೇ ತೆರೆಸ್ಬಿಟ್ರಿ ನೀವು. ಕಣ್ಣು ತೆರೆಸಲಾರ್ದ ಏನು ಮಾಡಲಿ? ಮತ್ತು ನೀವು ಎಷ್ಟು ಕ್ರೀಮ್ ತಂದು ಕೊಟ್ಟರು ನೀನು ಹಚ್ಕೊಳಕ್ಕೆ ಮತ್ತು ಇಲ್ಲೊಂದು ಹಚ್ಕೊಳಕ್ಕೆ ಮತ್ತು ನಾನು ತುಟಿನೇ ನಿಂತಿಲ್ಲ ನಾಕಿ. ಅದಕ್ಕೆ ಇವ್ರನ್ನೆಲ್ಲ ಸ್ವಾಮೀಜಿ ನಾನು ಪ್ಲ್ಯಾನ್ ಮಾಡಿ ಅವಂಗೆ 500 ರೂಪಾಯಿ ಕೊಟ್ಟು ನಮ್ಮ ಆಯ್ದಲ್ಲ ಭಾಗವ ಹಾಂಡಿ ಹಾಂಡಿ ಭಾಗವ ಈ ಸೀರೆ ಕುಬಸ ಇಸ್ಕೊಂಡ್ಬಂದನು. ಅವ್ರು ಇಸ್ಕೊಂಡ್ ಬಂದ್ರೆ ನೀವು ಜಗಳ ನಮ್ಗೆ ಶಿಸ್ತಂಗಿ ಅಡಿಗೆ ಮಾಡಕತ್ತೀವಿ, ಊಟ ಮಾಡೋನು, ನೋಡ್ರಿ ದುಡಿದು ತಿಂದು ಬಾಳೆ ಮಾಡೋನು. ಪ್ರಪಂಚ ದ್ವಾರದೈತಿ ಬಾ.